ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ. ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಒಂದು ಕಡೆ ಸಿಗುತ್ತಾ, ಈಗ ಇವರು ಬ್ರೇಕ್ ಎಳೆದಾಗಿದೆ. ನವೆಂಬರ್ 2ರ ಪಥಸಂಚಲನ ಇದೆಯಲ್ಲ ಆರ್ಎಸ್ಎಸ್ದು, ಅದಕ್ಕೇನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಡುತ್ತಾ ಅಂತ ಒಂದು ಪ್ರಶ್ನೆಯಲ್ಲಿ ಬರ್ತಾ ಇದೆ. ಕೋರ್ಟ್ನಿಂದ ನಮಗೆ ಅವಕಾಶ ಸಿಕ್ಕಿಬಿಟ್ಟಿದೆ, ನವೆಂಬರ್ 2ನೇ ತಾರೀಕು ನಾವು ಇಲ್ಲಿ ಪರೇಡ್ ಮಾಡಬಹುದು ಅಥವಾ ಪಥಸಂಚಲನ ಮಾಡಬಹುದು ಅಂತ ಹೇಳಿ BJP ನಾಯಕರು ಹೇಳ್ತಾ ಇದ್ದಾರೆ ಒಂದು ಕಡೆ. ಆದರೆ BJP ನಾಯಕರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ, ಆ ಥರದ್ದೇನು ಅವಕಾಶನೇ ಸಿಕ್ಕಿಲ್ಲ ಇವರಿಗೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ನ್ಯಾಯಾಲಯ ನವೆಂಬರ್ 2ರ ಪಥಸಂಚಲನಕ್ಕೆ ಇವ್ರಿಗೆ ಅನುಮತಿಯನ್ನೇ ಕೊಟ್ಟಿಲ್ಲ. ಮತ್ತೊಮ್ಮೆ ಅರ್ಜಿ ಹಾಕ್ರಿ ಅಂತ ನ್ಯಾಯಾಲಯ ಹೇಳಿರೋದು ಇವರಿಗೆ. ಇನ್ನೊಮ್ಮೆ ಅರ್ಜಿ ಹಾಕ್ರಿ ಅಂತ ನ್ಯಾಯಾಲಯ ಹೇಳಿದ್ರೆ ಅವಕಾಶ ಸಿಕ್ತು ಅಂತೇಳಿ ಇವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಅವರು ಮತ್ತೊಮ್ಮೆ ಇದೀಗ ಪಥಸಂಚಲನಕ್ಕೆ ಅರ್ಜಿಯನ್ನು ಹಾಕೋಬೇಕಾಗತ್ತೆ. ಅರ್ಜಿ ನೋಡಿ ಅವಕಾಶ ಕೊಡಬೇಕಾ ಬೇಡವಾ ಅಂಥೇಳಿ ತೀರ್ಮಾನ ನಾವು ಮಾಡ್ತೀವಿ ಅಂತ ಕೋರ್ಟ್ ಹೇಳಿರೋದು. ರಾಜ್ಯ ಸರ್ಕಾರ ಅನುಮತಿಯ ಬಗ್ಗೆ ತೀರ್ಮಾನ ಮಾಡಲಿದೆ ಅಂತ ಇದೆ. ಇಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಹಾಗಾದರೆ RSS ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಸಿಗಲ್ವಾ? ಅರ್ಜಿ ಹಾಕಿದ್ರೆ ಕಾರಣವನ್ನು ಹೇಳಿ. ಈಗ ಸರ್ಕಾರದ ಮುಂದೆ ಒಂದು ವಿಷಯ ಇದೆ, ಇಲ್ಲಿ ಬರೀ RSS ಅಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿಯಾಗಿದ್ದರೂ ಅಂಥ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರದ ಮುಂದೆ ಬಂದು ಈ ಥರದೊಂದು ಅರ್ಜಿಯನ್ನು ಹಾಕ್ಕೊಳ್ಬೇಕಾಗತ್ತೆ, ಅನುಮತಿಯನ್ನು ಕೇಳಬೇಕಾಗತ್ತೆ ಅಂತ. ಅನುಮತಿಯನ್ನು ತಿರಸ್ಕರಿಸುವುದು ಪುರಸ್ಕರಿಸುವುದು ಸರ್ಕಾರದ ವಿವೇಚನೆಗೆ ಬಿಟ್ಟಂಥ ವಿಚಾರ. ಇಷ್ಟ ಇದ್ದರೆ ಅನುಮತಿ ಕೊಡಬಹುದು, ಇಲ್ಲದಿದ್ದರೆ ಕೊಡಲ್ಲ ಅಂತ ಹೇಳಬಹುದು. ಅದಕ್ಕೆ RSS ಅವ್ರು ಏನು ಮಾಡಿದ್ದಾರೆ, ಸ್ಟ್ರೈಟ್ ಅವೇ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಇನ್ನೊಮ್ಮೆ ಅರ್ಜಿ ಹಾಕಿ ನೋಡೋಣ ಅಂತ ಕೋರ್ಟ್ ಹೇಳಿದೆ. ಕೇಸರಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಪರ್ಮಿಷನ್ ಸಿಕ್ಕಿಬಿಟ್ಟಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು. ಹಾಗಾಗಿ ಇದೀಗ ಕೋರ್ಟ್ ಅಂಗಳದಲ್ಲಿ ಒಂದು ಕಡೆ ಇದೆ, ಇನ್ನೊಂದು ಕಡೆ ಸರ್ಕಾರ ಕೂಡ ಇದಕ್ಕೆ ಅವಕಾಶ ಕೊಡಬಹುದು, ಕೊಡದೇ ಇರಬಹುದು. ಹಾಗಾಗಿ ಈ ಇಡೀ ವಿಚಾರ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲಲ್ಲೇ ಬಗೆಹರಿಯಬೇಕಾಗುತ್ತೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಸ್ವಾಗತ. ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್? ನೀವೇ ಹೇಳಿ. ಆಸ್ ಎ ಗೌರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ, ನಾನು MLA ಚಿತ್ತಾಪುರ, ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಕೊಡ್ತೀವಲ್ಲ ನಾವು. ಇಲಾಖೆಯವ್ರು ಕೊಡ್ತಾರೆ, ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಈಗ ನಾವೇನು ಕೇಳೋದೇ ಇಲ್ಲ, ನಾವೇನು ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ? ಈಗ ಆದೇಶ ಬಂದ ಮೇಲಿಂದ 3-4 ಜಿಲ್ಲೆನಂತ ನಿರಾಕರಿಸಿದಾರಲ್ವಾ. ಹಿಂದೆನೂ ಆದೇಶ ಇತ್ತು, ಅದು ಪಾಲನೆ ಆಗ್ತಾ ಇರಲಿಲ್ಲ. ಅದು ಪಾಲನೆ ಮಾಡಿ ಅಂತ ಒಂದು ಸಮಗ್ರವಾದಂಥ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ. ಈ 2013 ನಾನಿದ್ನಾ? 2013ನಲ್ಲಿ ಸಿದ್ದರಾಮಯ್ಯ ಅವರಿದ್ದೀರಾ? BJP ಅವ್ರ ತಾನೇ ಇದ್ದಿದ್ದು. ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ. ನನಗೆ ಕಲಬುರಗಿಗೆ ಸ್ವಾಗತ. ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ,